ನಿಮಗೆಲ್ಲ ಗೊತ್ತಿರ್ಬೋದು, ಈ ಕಾಂತಾರ ಚಲನಚಿತ್ರ ಬಂದ ನಂತರದಿಂದ ದೈವಗಳು ಎಲ್ಲಿ ವೇದಿಕೆಯಲ್ಲಿ ಹಾದಿ ಬೀದಿಯಲ್ಲಿ ಹೋಗ್ತಾ ಉಂಟು. ಇದನ್ನೆಲ್ಲ ನೋಡಿ ನಮಗೊಂದು ತುಳುವರಿಗೆ ಭಾರಿ ಬೇಸರ ಆಗ್ತಾಯಿದೆ. ಅಂದರೆ ನಮ್ಮ ಹಿರಿಯವರೆಲ್ಲ ಪೂರ್ವಜರು ನಮ್ಮ ತುಳುನಾಡಿನಲ್ಲಿ ದೈವದೇವರನ್ನು ಒಂದು ಭಕ್ತಿಯ ಸಂಕೇತವಾಗಿ ನಂಬ್ತಿದ್ರು. ಒಂದು ನಮ್ಗೆ ಏನಾದರೂ ದೈವದ ಹೆಸರಲ್ಲಿ ಹೇಳಿದ್ರೆ ಆ ಕೆಲಸ ಎಲ್ಲ ಆಗ್ತಿತ್ತು ಅಂತ ಒಂದು ನಂಬಿಕೆಯಲ್ಲಿ ನಂಬ್ತಿದ್ರು ನಮ್ಮ ಹಿರಿಯವರು. ಈಗ ಅದು ನಂಬಿಕೆ ಒಂದು ಮಾರಾಟವಾಗಿದೆ. ಇವರಿಗೊಂದು ಚಲನಚಿತ್ರ ಮಾಧ್ಯಮದವರಿಗೆ ಅದೊಂದು ದಂಧೆಯಾಗಿ ಹೋಗಿದೆ. ಈ ಪಂಜುರ್ಲಿ ಆಗಿರ್ಬೋದು, ಪಿಲ್ಚಂಡಿ ಆಗಿರ್ಬೋದು, ಗುಳಿಗೆ ಆಗಿರ್ಬೋದು, ಚಲನಚಿತ್ರದ ಹಾರುದಂತೆ, ಮರದಿಂದ ಮರಕ್ಕೆ ಹಾರುದಂತೆ, ಮತ್ತು ನಮ್ಮ ಚಾಮುಂಡಿ ಗುಳಿಗೆ ಗೊತ್ತಿರ್ಬೋದು, ತುಳುನಾಡಿನ ಭಾರಿ ಒಂದು ಕಾರಣಿಕದ ಶಕ್ತಿ. ಅದೊಂದು ಆ ಶಕ್ತಿಯನ್ನು ಸಂಬಂಧವೇ ಬೇರೆ ಬೇರೆ ಮಾಡಿದ್ದಾರೆ. ಇವರ ಚಲನಚಿತ್ರಕ್ಕೆ ಬೇಕಾದಾಗೆ ಅಣ್ಣ ತಮ್ಮಂದಿರು ಮಾಡಿದ್ದಾರೆ. ಅಂದರೆ ನಮ್ಮ ಹಿರಿಯವರೆಲ್ಲ ಪಾಡ್ದನದಲ್ಲಿ ಏನು ಹೇಳಿದ್ದಾರೆ ಅದನ್ನೆಲ್ಲ ಬದಲು ಮಾಡಬೇಕಾಗ್ತದೆ ಇವರ ಚಲನಚಿತ್ರದಿಂದಾಗಿ. ಅಂತೆಲ್ಲ ಅನಾಹುತ ತುಂಬ ಆಗ್ತದೆ. ಅದಕ್ಕೆ ಈ ಚಲನಚಿತ್ರಗಳು ನಮಗೆ ಮಾರಕ, ನಮ್ಮ ದೈವಾರಾಧನೆಗೆ ತುಂಬ ಮಾರಕವಾಗ್ತಿದೆ. ಮುಂದಿನ ಪೀಳಿಗೆವರೆಗೆ ಇದೊಂದು ಮನೋರಂಜನೆ ವಸ್ತಾಗಿರ್ಬಾರ್ದು. ನಮ್ಮ ಒಂದು ಸಂಸ್ಕೃತಿ ಏನಿದೆ, ನಮ್ಮ ಹಿಂದೂ ಧರ್ಮ ಸಂಸ್ಕೃತಿಯನ್ನು ಉಳಿಸುವಂಥರ ಆಗಬೇಕು. ಚಲನಚಿತ್ರ ಆಗಲಿ, ಯಾವುದೇ ನಾಟಕ ಮಾಧ್ಯಮ ರಂಗದವರಾಗಲಿ ಉಳಿಸಲಿಕ್ಕೊಂದು ನಮಗೆ ಬೆಂಬಲ ನೀಡಬೇಕು. ಅದನ್ನು ಅವನತಿಗೆ ಕೊಂಡೋಗುವ ಹಾಗೆ ಆಗಬಾರ್ದು ಯಾವುದೇ ಮಾಧ್ಯಮದವರು. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಅವರು ಅಲ್ಲಿ ದೈವವೇ ಕೊಟ್ಟದ್ದು. ಅದೊಂದು ನಮ್ಮ ತುಳುನಾಡಿನಲ್ಲಿ ಭಾರಿ ಒಂದು ಶಕ್ತಿಯುತವಾದ ಧರ್ಮಪೀಠದಲ್ಲಿ ಒಂದೇ ಆಗಿರ್ಬೋದು. ಅದೇ ನಮ್ಮದು ಶ್ರೀ ಪೆರಾರ ಕ್ಷೇತ್ರ. ಅಂದರೆ ಅಲ್ಲಿದ್ದು ಬಲಾಂಡಿ ಭಾರಿ ಒಂದು ಕಾರಣಿಕದ ಶಕ್ತಿ. ತುಳುನಾಡಿನವರಿಗೆ ಎಲ್ಲರಿಗೆ ಗೊತ್ತಿರ್ಬೋದು. ಅಂಥ ಒಂದು ಬಲಾಂಡಿ ಕೊಟ್ಟ ನುಡಿಯನ್ನು ಇವರಿಗೆ ಬೇಕಾದಾಗೆ ತಿವುಚಿ ಹಾಕ್ತಿದ್ದಾರೆ. ನಮ್ಮ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ, ವಾಟ್ಸಪ್ಪಲ್ಲಿ ಇವರ ತಲೆಗೆ ನೇರವಾಗಿ ಮಾತಾಡ್ತಿದ್ದಾರೆ ಇವರೆಲ್ಲ. ಆದರೆ ಅದು ದೈವ ಕೊಟ್ಟದ ನರ್ತಕ ಕೊಟ್ಟದ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ನಮ್ಮ ತುಳುನಾಡಿನವರು ಯಾವ್ದು ಒಂದು ದೈವ ಒಂದು ಮಾತು ಕೊಟ್ಟರೆ ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಹೋಗೋದಿಲ್ಲ. ಅಂದರೆ ಇವರಿಗೆ ದೈವದ ಬಗ್ಗೆ ಅರಿವೇ ಇಲ್ಲ. ಇವರಿಗೆ ಕೇವಲ ಇವರ ಸಿನಿಮಾ ನೋಡಬೇಕಷ್ಟೇ. ಇವರ ಯಾರೆಲ್ಲ ಚೇಲನವರಿದ್ದಾರೆ ಅವರ ಹತ್ರ ಎಲ್ಲ ಹೇಳಿಸಿ ಬರಿಸಿ ಒಂದೊಂದೇರ ವರ್ಡಿಂಗ್ ಎಲ್ಲ ಆಗ್ತಿದ್ದಾರೆ. ಇವರಿಗೆ ಉತ್ತರ ಕೊಡಬೇಕಾದ್ರೆ ಇವರಿಗೆ ಸಹ ನಾವು ಒಂದು ನಮ್ಮ ರೀತಿಯಲ್ಲಿ ಕೊಡ್ತೇವೆ. ಯಾಕೆಂದರೆ ಆ ಸಿನಿಮಾದಲ್ಲಿ ಹೇಳಿದಾಗ ಇವರೆಲ್ಲ ಕಮೆಂಟ್ ಆಗ್ತಿದ್ದಾರೆ, ನಮ್ಮದು ದೈವ ಕೊಟ್ಟದ ನರ್ತ ಕೊಟ್ಟದ. ಅದೇ ಸಿನಿಮಾದಲ್ಲಿ ಒಂದು ಇದಿದೆ, ಡೈಲಾಗ್ ಇದೆ, ಇದರ ತೀರ್ಮಾನ ನಾನು ಮಾಡ್ತೇನೆ, ದೈವ ಪಂಜುರ್ಲಿ ಹೇಳ್ತಾರೆ. ಇವರು ಈ ನಮ್ಮ ಬಲಾಂಡಿಗೆ ಪ್ರಶ್ನೆ ಮಾಡ್ತಿದ್ದಾರೆ. ಇವರಿಗೆ ಒಂದು ಓಪನ್ ಚಾಲೆಂಜ್ ಆಗ್ತಿದೆ. ನಾವು ಇವರ ಈ ಪ್ರಶ್ನೆಗೆ ನಮ್ಮ ಉತ್ತರ ಬಲಾಂಡಿ ಕೊಡ್ತದೆ. ಬಲಾಂಡಿ ಹೇಳಿದ ಅಥವಾ ನರ್ತಕ ಹೇಳಿದ ಅಂತ ಇಷ್ಟು ನಾವು ಸ್ಪಷ್ಟತೆ ಕೊಡ್ತೇವೆ. ನಮ್ಮ ಹೋರಾಟ ಕಾಂತಕ್ಕಂತಲ್ಲ, ಈ ದೈವಗಳನ್ನು ಯಾರೆಲ್ಲ ಮನೋರಂಜನೆಗೆ ಬಳಸ್ತಾರೆ ಮತ್ತು ಅಪಮಾನ ಮಾಡ್ತಾರೆ, ಅಪಹಾಸ್ಯ ಮಾಡ್ತಾರೆ, ಅಂಥವರಿಗೆ ನಮ್ಮ ಹೋರಾಟ ಯಾವಾಗಲೂ ಇರುತ್ತೆ. ದೈವದ ನಮ್ಮ ಕಾನೂನು ರೀತಿಯಾಗಿರ್ಬೋದು, ಎಲ್ಲ ವೈಯಕ್ತಿಕ ರೀತಿಯಿಂದ ನಾವು ಹೋರಾಟ ಮಾಡ್ತಿದ್ದೇವೆ. ಇನ್ನು ಮುಂದೆ ಅದೇ ಎಷ್ಟು ನಮ್ಮ ತುಳುನಾಡಿನಲ್ಲಿ ಎಷ್ಟು ದೈವಸ್ಥಾನಗಳಿವೆ ಅಲ್ಲಿಗೆಲ್ಲ ಹೋಗಿ ಸಾಮೂಹಿಕ ಪ್ರಾರ್ಥನೆ ಮಾಡಿ ಇದನ್ನೆಲ್ಲ ಇನ್ನು ಮುಂದೆ ದೈವಕ್ಕೆ ಬಿಟ್ಟು ಬಿಡ್ತಿದ್ದೇವೆ. ದೈವಗಳಿಗೆ ಗೊತ್ತಿದೆ ಏನು ಮಾಡಬೇಕಂತ. ದೈವಗಳು ಹುಚ್ಚು ಕಟ್ಟಿಸ್ತಾರೆ, ಮೇಲೆ ಕೊಂಡೋಗಿಸ್ತಾರೆ, ಮೇಲೆ ಕೊಂಡವರ ಕೆಳಗೆ ಬೀಳಿಸ್ಲಿಕ್ಕೆ ಬೀಳ್ತಾರೆ. ಎಲ್ಲ ದೈವ ಇಚ್ಛೆ. ದೈವ ಏನು ಮಾಡಿಸ್ತದೆ, ನಾವೇನು ಮಾಡ್ತಿದ್ದೇವೆ, ನಮಗೆಲ್ಲ ದೈವ ಒಂದು ದಾರಿ ತೋರಿಸಿದೆ. ಅದೇ ರೀತಿಯಾಗಿ ನಾವು ನಮ್ಮ ಹೋರಾಟವನ್ನು ಮುನ್ನಡೆಸಿದ್ದೇವೆ. ನಮ್ಮಿಂದಾಗುವ ಪ್ರಯತ್ನ ಮಾಡ್ತೇವೆ. ಇನ್ನು ಎಲ್ಲ ದೈವಕ್ಕೆ ಬಿಟ್ಟದ್ದು. ಅದೇನು ಮಾಡ್ತಾರೆ ದೈವ ತೀರ್ಮಾನ ಮಾಡಬೇಕು. ಇವರಿಗೆ ಲೇಟ್ ಅಂತಲ್ಲ ಸರ್, ನಾವು ಮೊದಲಿಂದಲೇ ಅವ್ರಿಗೆ ಹೇಳ್ತೀವಿ. ಅಂದರೆ ನಮಗೆ ಕಾಂತಾರ ಅಂತಲ್ಲ, ಈ ಮೊದಲು ಕಲ್ಜಿಗೆಲ್ಲ ಏನಿತ್ತು ಪ್ರತಿ ಮೂವಿಗೆಲ್ಲ ನಮ್ಮ ವಿರೋಧವಿತ್ತು. ಕಾಂತಾರ ಕೇವಲ ಅಲ್ಲ, ಈ ಮೂವಿಯನ್ನು ರಾಜಮೌಳಿ ಮಾಡ್ತಿದ್ರು ಸರ್, ರಾಜಮೌಳಿಗೆ ವಿರುದ್ಧ ಮಾಡ್ತಿದ್ವಿ. ನಮ್ಮದು ಯಾರು ಎಷ್ಟೇ ದೊಡ್ಡ ಡೈರೆಕ್ಟರ್ ಆಗಲಿ, ಎಷ್ಟೇ ದೊಡ್ಡ ನಟನಾಗಲಿ, ಕೇವಲ ರಿಷಬ್ ಶೆಟ್ಟಿಗೆ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಿಲ್ಲ ನಾವು. ನಮ್ಮ ವಿಚಾರಕ್ಕೆ ಯಾರು ಧಕ್ಕೆ ತರ್ತಾರೆ, ನಮ್ಮ ಆಚಾರ ವಿಚಾರ, ನಮ್ಮ ಸಂಸ್ಕೃತಿಗೆ ಏನು ಅಡ್ಡ ಬರ್ತಾರೆ, ಅದನ್ನು ಯಾರು ಮನೋರಂಜನೆಯಾಗಿ ನೋಡ್ತಾರೆ, ಅವರಿಗೆಲ್ಲ ನಮ್ಮ ವಿರೋಧ ಖಂಡಿತ. ನಮ್ಮ ಸಂಘಟನೆ ಇದೆ, ಅದು ಎಷ್ಟು ದೊಡ್ಡ ನಟನಾಗಿರಲಿ, ನಿರ್ದೇಶಕನಾಗಿರಲಿ, ನಮ್ಮ ಹೋರಾಟ ಅವರ ಮುಂದೆ ಖಂಡಿತ ಇದೆ. ಮತ್ತು ನಮಗೆ ಈ ದೈವಾರಾಧನೆ ಅನ್ನೋದು ನಮ್ಮ ತುಳುನಾಡಿನವರಿಗೆ ಹೇಳ್ಬೇಕಂತಿಲ್ಲ. ಅದು ನಮ್ಮದು ಮಾರಾಟದ ಸೊತ್ತಲ್ಲ, ಅದೊಂದೀಗ ದಂಧೆಯಾಗಿ ಮಾಡ್ತಿದ್ದಾರೆ. ಆದರೆ ನಮಗೆ ಅದು ದಂಧೆ ಅಲ್ಲ, ಅದು ನಮ್ಮ ಬದುಕು, ಅದು ನಮ್ಮ ಜೀವನ, ಅದು ನಮ್ಮ ಜೀವನಾಡಿ. ಅದೊಂದು ನಮ್ಮ ದೈವ ಒಂದು ಮನೆಯವರಾಗಿ ನಮ್ಮೊಟ್ಟಿಗೆ ಒಡನಾಡಿರುವುದಂಥದ್ದೊಂದು ಶಕ್ತಿ. ಆ ಶಕ್ತಿಯನ್ನು ಆ ಹಣದಾಸೆಗೆ ಇವರು ದಂಧೆಯಾಗಿ ಮಾರ್ಪಡ್ತಿದ್ದಾರೆ. ಅದೇ ಬೇಸರ ಸಂಗತಿ. ಅದು ಬಿಟ್ಟು ವೈಯಕ್ತಿಕವಾಗಿ ರಿಷಬ್ ಶೆಟ್ಟಿಗೆ ನಾವು ಏನು ವಿರೋಧಿಗಳಲ್ಲ. ರಿಷಬ್ ಶೆಟ್ಟಿ ಅವರ ಇದಕ್ಕಿಂತ ಮುಂಚೆ ಯಾವುದೆಲ್ಲ ಮೂವಿ ಇತ್ತು, ಆ ಮೂವಿಗೆ ನಾವೇ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಕಡೆಯಿಂದ ನಮ್ಮದು ಏನಿದೆ ತುಳುನಾಡಿನ ಎಲ್ಲರೂ ಬೆಂಬಲ ಕೊಟ್ಟಿದ್ದಾರೆ. ಬಟ್ ಈ ಮೂವಿಯಲ್ಲಿ ನಮ್ಮದು ಎಲ್ಲರದ್ದು ಬೆಂಬಲ ಅಲ್ಲ,
ಅಂದರೆ ನಮ್ಮ ವಿರೋಧ ಇದೆ, ಜನಗಳದ್ದು ವಿರೋಧ ಇದೆ. ಈಗ ನಿನ್ನೆ ನೋಡಿದ್ರಿ ದೈವವೇ ವಿರೋಧವಿದೆ. ಅವರು ಹೇಳ್ತಾರೆ ದೈವಗಳು ಇವರಿಗೆ ಅನುಮತಿ ಕೊಟ್ಟಿದಂತೆ. ಯಾವ ದೈವ ಕೂಡ ಅನುಮತಿ ಕೊಟ್ಟುದಿಲ್ಲ ನನ್ನ ಚಿತ್ರ ಮಾಡುವಂತ. ಯಾಕಂದರೆ ದೈವಗಳ ಚಿತ್ರ ಮಾಡಲಿಕ್ಕೆ ರಿಷಬ್ ಶೆಟ್ಟಿಯನ್ನು ದೈವದ ಒಟ್ಟಿಗೆ ಬಂದವಲ್ಲ. ದೈವದ ಕಥೆಯನ್ನು ಹೇಳಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ದೈವದ ಕಥೆಯನ್ನು ನಾವು ನೇಮಕೋಲಗಳಲ್ಲಿ ಬಿಟ್ಟು ಬೇರೆ ಕಳೆಯಲ್ಲಿ ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೊಂದು ಚೌಕಟ್ಟಿದೆ ಅದರದ್ದು. ಅದು ಬಿಟ್ಟು ದೇವರು ಎಲ್ಲಿ ಹೋಗ್ಲಿಕ್ಕಿಲ್ಲ ನಮ್ಮ ತುಳುನಾಡು ಬಿಟ್ಟು.